ಡಿಕೆ ಶಿವಕುಮಾರ್ ಯುಗಾರಂಭ ಆಗಿದೆ. ನಿನ್ನೆ ಡಿಕೆ ಶಿವಕುಮಾರ್ ಸೇರಿದಂತೆ 14 ಜನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಗ 13 ಜನ ಮಿನಿಸ್ಟರ್ಸ್ಗೆ ಖಾತೆ ಹಂಚೋದೇ ದೊಡ್ಡ ಖ್ಯಾತೆ ಆಗಿ ಕೂತಿದೆ. ಯಾಕೆ ಅಂದ್ರೆ ಹೈಕಮಾಂಡ್ ಏನು ಯಾರ್ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಅಂತ ಹೇಳಿ ಕಳ್ಸಿತ್ತೋ ಅದಕ್ಕೆ ಯಾವ ಮಿನಿಸ್ಟರ್ಸ್ ಕೂಡ ಒಪ್ತಾ ಇಲ್ಲ. ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ನನಗೆ ಮೊದಲೇ ಮಾತು ಕೊಟ್ಟಿದ್ರಿ, ನೀವು 3 ವರ್ಷದ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ತೀರಿ ಅಂತ. ಆದ್ರೆ ಈಗ ನನಗೆ ಜಲಸಂಪನ್ಮೂಲ ಕೊಡ್ತಾ ಇರೋದು ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ, ಹೀಗಾಗಿ ನನಗೆ ನಗರಾಭಿವೃದ್ಧಿನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಈಗಾಗಲೇ ಹೈಕಮಾಂಡ್ ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಖಾತೆ ಅಂತ ಡಿಸೈಡ್ ಮಾಡಿರೋದ್ರಿಂದ ಬಹಳಷ್ಟು ಜನ ಮಂತ್ರಿಗಳು ಆ ಖಾತೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ತಲೆನೋವಾಗಿ ಪರಿಣಮಿಸಿದೆ. ಹೈಕಮಾಂಡ್ ಹೇಳಿದ್ದನ್ನ ಕೇಳಬೇಕು, ಇಲ್ದಿದ್ರೆ ನಾನೇನ್ ಮಾಡಕ್ಕಾಗುತ್ತೆ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಕೈ ಚೆಲ್ಲುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಎಷ್ಟೇ ಮೀಟಿಂಗ್ ಮಾಡಿದ್ರು ಕೂಡ ಯಾರು ಒಪ್ಕೊಳ್ತಾ ಇಲ್ಲ. ಹಾಗೆ ನೋಡಿದರೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತಂದಿದ್ರು. ಆ ಸುಧಾರಣೆಗಳಿಂದಾಗಿ ಅವರು ದ ಬೆಸ್ಟ್ ಮಿನಿಸ್ಟರ್ ಅಂತ ಅನಿಸಿಕೊಂಡಿದ್ರು. ಆದ್ರೆ ಈಗ ಕಂದಾಯ ಉಪಮುಖ್ಯಮಂತ್ರಿ ಆದಂತಹ ಪರಮೇಶ್ವರ್ ಅವ್ರಿಗೆ ಹೋಗುತ್ತೆ ಮತ್ತು ಕೃಷ್ಣ ಬೈರೇಗೌಡರಿಗೆ ನಗರಾಭಿವೃದ್ಧಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಕಳೆದ ಬಾರಿ ಕ್ಯಾಬಿನೆಟ್ ಅಲ್ಲಿ ಮುಜರಾಯಿ ಮತ್ತು ಸಾರಿಗೆ ಕೊಟ್ಟಿದ್ರು. ಒಲ್ಲದ ಮನಸ್ಸಿನಿಂದ ಹೈಕಮಾಂಡ್ ಹೇಳಿದೆ ಅಂತ ಒಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ರು. GBA ಎಲೆಕ್ಷನ್ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ, ನಾನು 1 ವರ್ಷ ಅಷ್ಟೇ ಇಟ್ಕೊಳ್ಳೋದು, ಆಮೇಲೆ ನಿನಗೆ ಕೊಟ್ಬಿಡ್ತೀನಿ ಅಂತ. ಸೊ ಅದೇ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ರಾಮಲಿಂಗಾರೆಡ್ಡಿ ಇದ್ದು ಈಗ ಅವರಿಗೆ ಆ ಖಾತೆ ಸಿಗದೆ ಇರೋದಕ್ಕೆ ಅವರು ಸಹಜವಾಗಿ ಬೇಜಾರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮೀಟಿಂಗ್ ಆದ್ಮೇಲೆ ಸೀದಾ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಈಗ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಅಷ್ಟು ಜಟಾಪಟಿ ಆಗ್ಲಿಲ್ಲ, ಬದಲಾಗಿ ಖಾತೆಗಳಿಗೋಸ್ಕರ ಖ್ಯಾತೆ ಜಾಸ್ತಿ ಆಗಿದೆ. ಹಾಗಾದ್ರೆ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಈಗ ಖಾತೆ ಕಿರಿಕ್ ಜಾಸ್ತಿ ಆಗ್ತಾ ಇದೆ. ಸಾಲು ಸಭೆ ಮಾಡಿದ್ರು ಕೂಡ ಖಾತೆ ಖ್ಯಾತೆ ಮುಗಿತಾ ಇಲ್ಲ. ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಹಿರಿಯ ಸಚಿವರುಗಳು. ಪ್ರಬಲ ಖಾತೆಗಳು ಅಂತಂದ್ರೆ ಏನು ಮತ್ತು ದುರ್ಬಲ ಖಾತೆಗಳು ಅಂದ್ರೆ ಏನು? ಪ್ರಬಲ ಖಾತೆಗಳಿಗೋಸ್ಕರ ಯಾಕೆ ಮಂತ್ರಿಗಳು ಪಟ್ಟಿ ಹಿಡಿತಾರೆ ಮತ್ತು ಕೆಲ್ಸಕ್ಕೆ ಬರದೇ ಇರೋ ಖಾತೆ ಅಂತ ಯಾಕಂತಾರೆ? ಸೊ ಯಾವ ಖಾತೆಗಳಿಗೆ ಅತಿ ಹೆಚ್ಚು ಹಣ ಬರುತ್ತೆ ಮತ್ತು ಯಾವ ಖಾತೆಯಲ್ಲಿ ಅತಿ ಹೆಚ್ಚು ಹಣ ಮಾಡಬಹುದು, ಅವುಗಳೇ ಪ್ರಬಲ ಖಾತೆಗಳು. ಹಾಗಾಗಿ ಬಜೆಟ್ ನಲ್ಲಿ ಯಾವ ಖಾತೆಗೆ ಹೆಚ್ಚು ಹಣ ಅಲೋಕೇಟ್ ಆಗುತ್ತೆ ಅವು ಪ್ರಬಲ ಖಾತೆಗಳು. ಯಾವ ಖಾತೆಗಳಿಂದ ಚೆನ್ನಾಗಿ ಹಣ ಗಳಿಸಬಹುದು ಅವು ಪ್ರಬಲ ಖಾತೆಗಳು. ಬಜೆಟ್ ನಲ್ಲಿ ಯಾವ ಖಾತೆಗಳಿಗೆ ಕಡಿಮೆ ಹಣ ಬರುತ್ತೋ ಅವು ದುರ್ಬಲ ಖಾತೆಗಳು. ಹೀಗಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಸಚಿವರುಗಳು ಪ್ರಬಲ ಖಾತೆಗಳಿಗೋಸ್ಕರ ಕಣ್ಣಿಟ್ಟಿದ್ದಾರೆ ಮತ್ತು ಲಾಬಿ ನಡೆಸ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಬಿಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ. ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಮನವೊಲಿಸಿದ್ರು ಕೂಡ ಒಪ್ಪುತ್ತಾ ಇಲ್ಲ. ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಆದ್ರೆ ಚರ್ಚೆ ಮೇಲೆ ಚರ್ಚೆ ನಡೆಸಿದ್ರು ಕೂಡ ಈ ಸಮಸ್ಯೆ ಬಗೆಹರಿಯಾದ ಹಾಗೆ ಕಾಣ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಬಿಟ್ಟು ಕೊಡಲೇಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟಿ ಹಿಡಿದಿದ್ದಾರೆ. ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಪರಿಹಾರ ಒದಗಿ ಬರದೇ ಇರುವ ಹಿನ್ನೆಲೆಯಲ್ಲಿ ಸಮಾಧಾನದಿಂದಲೇ ಸಭೆಯಿಂದ ಹೊರಟು ಹೋದ್ರು.
ಹೊರನೋಟಕ್ಕೆ ಯಾರಾದ್ರೂ ಮೈಕ್ ಇಟ್ಬಿಟ್ಟು ಏನ್ ಸರ್ ಅಸಮಾಧಾನ ಇದೆ ಅಂದ್ರೆ ಏನ್ ಅಸಮಾಧಾನ ಇಲ್ಲ. ಹೈಕಮಾಂಡ್ ಯಾವ ಖಾತೆ ಹೇಳುತ್ತೋ ಆ ಖಾತೆನ ನಾವು ನಿಭಾಯಿಸ್ತೀವಿ. ಸಣ್ಣ ಖಾತೆ ದೊಡ್ಡ ಖಾತೆ ಅಂತ ಯಾವುದು ಇಲ್ಲ, ಎಲ್ಲ ಸರಿ ಸವಾರ. ನಾವ್ ಹೆಂಗ್ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದ್ರೆ ಒಳಗೊಳಗೆ ಮಾತ್ರ ನಮ್ಗೆ ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಳ್ತಾರೆ. ಖಾತೆ ಹಂಚಿಕೆ ಕಗ್ಗಟ್ಟಿನಿಂದ ಸಿದ್ದರಾಮಯ್ಯನವರನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸಲಹೆ ಕೂಡ ಪಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಲಹೆ ಪಡೆದು ಸಿದ್ದರಾಮಯ್ಯನವರ ನಿವಾಸದಿಂದ ಡಿ ಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಬಟ್ ಖಾತೆ ಹಂಚಿಕೆ ಅನ್ನೋದು ಕಗ್ಗಂಟಾಗಿಯೇ ಉಳಿದಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಕ್ಲಾರಿಟಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಮಾತ್ರ ಪಟ್ಟು ಬಿಡದಂಗೆ ರಾಮಲಿಂಗಾರೆಡ್ಡಿ ಅವರು ನನಗೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಈ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ದುರ್ಗೇಶ್ ನಾಯ್ಕ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದುರ್ಗೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನು ಇವತ್ತು ಸಂಜೆಗೆ ಫೈನಲ್ ಆಗುತ್ತಾ ಅಥವಾ ಇನ್ನೊಂದಿಷ್ಟು ಡ್ರ್ಯಾಗ್ ಮಾಡುವಂತಹ ಸಾಧ್ಯತೆ ಇದೆಯಾ ಈ ಖಾತೆ ಹಂಚಿಕೆ? ಹೆಸರಾದ ಡಿ ಕೆ ಶಿವಕುಮಾರ್ ಅವರ ಆರಂಭವಾಗಿದೆ. ಆದರೆ ಮೊದಲಿಗೆ ಈಗ ವಿಘ್ನ ಆದಂತೆ ರಾಮಲಿಂಗಾರೆಡ್ಡಿ ಅವರ ಖಾತೆ ಹಂಚಿಕೆ ವಿಚಾರ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತೆಲ್ನೋವಾಗಿದೆ. ಆರಂಭದಲ್ಲಿಯೇ ಸಚಿವರು ಈ ಹಿಂದೆ ಇರುವಂತಹ ಖಾತೆಗಳನ್ನೇ ನಮಗೆ ಮುಂದುವರಿಸಿ ಅನ್ನುವಂಥ ಪಟ್ಟಣ ಇಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಒಂದಿಷ್ಟು ಬದಲಾವಣೆಯನ್ನು ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ. ಮತ್ತೆ ಇವತ್ತು ರಾಮಲಿಂಗಾರೆಡ್ಡಿ ಅವರ ಒಂದು ಅಸಮಾಧಾನ ವಿಚಾರ ಸ್ಫೋಟಗೊಳ್ಳುತ್ತಿದ್ದಂತೆ ಡಿ ಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿ ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಅವರ ನಿವಾಸ ಕೊಠಡಿಯಲ್ಲಿ ಸಭೆಯನ್ನು ನಡೆಸಿದ್ರು. ಸುಮಾರು 20-25 ನಿಮಿಷಗಳ ಕಾಲ ಸಭೆ ನಡೆಸಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ನೀವು ಹಿಂದೆ ಮಾತು ಕೊಟ್ಟಿದ್ರಿ, ಇವತ್ತು ಕೂಡ ಅದೇ ಮಾತನ್ನು ಹೇಳ್ತಿದ್ರಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಪ್ರಬಲವಾದಂತಹ ಖಾತೆಯನ್ನು ಕೊಡೋದಕ್ಕೆ ನಿಮಗೆ ಮುಂದಾಗಿದ್ದೇವೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು ಕೂಡ ಜಲಸಂಪನ್ಮೂಲ ಖಾತೆ ತಗೊಳ್ಳೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಸುತಾರಾಮ್ ಇಷ್ಟಪಡ್ತಾ ಇಲ್ಲ, ಒಪ್ತಾ ಇಲ್ಲ. ನೀವು ಹಿಂದೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ನೀವು 1 ವರ್ಷ ಆದ್ಮೇಲೆ ಕೊಡ್ತೀನಿ ಅಂತ ಮಾತು ಹೇಳಿದ್ರಿ, ಈಗ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಮಾತು ಬಿಟ್ಕೊಡಿ ಅನ್ನುವಂಥ ಮಾತನ್ನ ಕೇಳ್ತಿರುವಂತದ್ದು. ಜೊತೆಗೆ ಬೆಂಗಳೂರು ಉಸ್ತುವಾರಿ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ಜೊತೆಗೆ ರಾಮನಗರ ಉಸ್ತುವಾರಿ ಆಗಿದ್ದಂತ ರಾಮಲಿಂಗಾರೆಡ್ಡಿ ಅವರ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಕನಕಪುರಕ್ಕೆ ಹೋಗಿ ಫ್ಲಾಗ್ ಹೋಸ್ಟಿಂಗ್ ಅನ್ನ ಕೂಡ ಮಾಡಿದ್ರು. ಎಲ್ಲವನ್ನೂ ಕೂಡ ನಾನು ಸಹಿಸಿಕೊಂಡು ಬಂದಿದ್ದೀನಿ, ನನಗೆ ನೀವು ಕೊಟ್ಟ ಮಾತಿನಂತೆ ಬೆಂಗಳೂರು ಉಸ್ತುವಾರಿ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿರುವಂಥದ್ದು. ಇದ್ರ ಜೊತೆಗೆ ಕಂದಾಯ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ನನಗೆ ಕೂಡ ಕಂದಾಯ ಇಷ್ಟ ಇದೆ, ನಾನು ಅನುಭವವನ್ನು ಪಡೆದಿದ್ದೇನೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ನನಗೆ ಅದೇ ಖಾತೆಯನ್ನ ಕಂಟಿನ್ಯೂ ಮಾಡಿರುವಂಥ ಮಾತನ್ನು ಹೇಳ್ತಿರುವಂಥದ್ದು. ಹೀಗಾಗಿ ಈ 2 ಖಾತೆಗಳ ವಿಚಾರ ಒಂದ್ ಕಡೆ ಆದರೆ ಈಗ 13 ಜನ ಸಚಿವರು ಕೂಡ ನಮಗೆ ಕೊಟ್ಟಿರುವಂಥ ಖಾತೆಗಳನ್ನೇ ಮುಂದುವರಿಸಿ ಈಗ ಹೊಸಬರಿಗೆ ಬರೋರಿಗೆ ಯಾರನ್ನ ಬಿಟ್ಕೊಡ್ತಾರಲ್ಲ ಅವ್ರಿಗೆ ಆ ಖಾತೆಗಳನ್ನ ಕೊಡಿ ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರಂತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ತೆಲ್ಲವಾಗಿರೋದ್ರಿಂದ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಿಷ್ಟು ಚರ್ಚೆ ಮಾಡಿ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗೆ ಈ ಒಂದು ಖಾತೆ ಹಂಚಿಕೆ ಗೊಂದಲವನ್ನು ಪರಿಹರಿಸುವುದಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಒಂದು ವೇಳೆ ಯಾರು ಕೂಡ ಒಪ್ಪದೇ ಇದ್ರೆ ಹೈಕಮಾಂಡ್ ಅಂಗಳಕ್ಕೆ ಈ ಒಂದು ವಿಚಾರ ಹೋಗುವಂಥದ್ದು. ಹೈಕಮಾಂಡ್ ಯಾರಿಗೆ ಲಿಸ್ಟ್ನಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅದೇ ಖಾತೆಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ. ಇದು ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಡಿ ಕೆ ಶಿವಕುಮಾರ್ ಹೇಳಿದ ಖಾತೆಗಳನ್ನೇ ಹೈಕಮಾಂಡ್ ನಾಯಕರು ಕೂಡ ಸೂಚಿಸುವಂತಿರುತ್ತೆ. ಆದರೆ ಒಂದಿಷ್ಟು ಪಟ್ಟನ್ನ ಈಗ ಬಿಗಿ ಮಾಡೋದ್ರ ಮೂಲಕ ಇಂಥದ್ದೇನೆ ಖಾತೆಗಳನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸೋದಕ್ಕೆ ಸಚಿವರು ಮುಂದಾಗಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ತಲೆನೋವಾಗಿದೆ. ಇದನ್ನ ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರಿಗಳ ಜೊತೆಗೆ ನಡೆಸಿದಂಥ ಸಭೆಯಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ನಡೆಸುವಂತ ಸಭೆಯಲ್ಲೂ ಕೂಡ ಇದು ಫೈನಲ್ ಆಗಿಲ್ಲ. ಈಗ ಸದ್ಯಕ್ಕೆ ಖಾತೆಯ ಖ್ಯಾತೆ ಕಿರಿಕ್ ರಾಜ್ಯ ಸರ್ಕಾರದಲ್ಲಿ ಜೋರಾಗಿರುವಂತದ್ದು. ರಾಧ, ಆಲ್ ರೈಟ್. ಈಗ ಕಂದಾಯ ಕೃಷ್ಣ ಬೈರೇಗೌಡರು ಪಾಪ ಅವರು ಬಹಳಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ರು. ಮುಂದಿನ ದಿನಗಳಲ್ಲಿ ಅದಂತೂ ತುಂಬಾನೇ ಅಪ್ಡೇಟ್ ಆಗುತ್ತೆ. ಬಟ್ ಅದರ್ವೈಸ್ ಆಲ್ಸೋ ಕಂದಾಯವನ್ನು ಕೃಷ್ಣ ಬೈರೇಗೌಡರೇ ಕೇಳ್ತಾ ಇದ್ರು ಕೂಡ ಕಂದಾಯವನ್ನು ಕೃಷ್ಣ ಬೈರೇಗೌಡರಿಗೆ ಯಾಕೆ ಕೊಡ್ತಾ ಇಲ್ಲ, ನಂಬರ್ 1. ನಂಬರ್ 2, ಪರಮೇಶ್ವರ್ ಅವ್ರಿಗೆ ಕಂದಾಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಹೋಮ್ ಇರೋದಿಲ್ವಾ? ಮತ್ತು ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ, ಅನುಭವಿ ಆಗಿರೋದ್ರಿಂದ, ಹಿರಿಯರಾಗಿರೋದ್ರಿಂದ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಇರುತ್ತೆ ಅಂತ ಅನಿಸುತ್ತೆ. ಹೀಗಾಗಿ ಅವ್ರು ಯಾವ ಖಾತೆ ಕೇಳ್ತಾರೆ ಅದನ್ನು ಅವ್ರಿಗೆ ಕೊಟ್ಟು ಉಳಿದಿರೋ ಖಾತೆಗಳಲ್ಲಿ ಒಂದಿಷ್ಟು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಅಡ್ಜಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈಗ ಕಂದಾಯ ಕೇಳ್ತಾ ಇರುವಂಥ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಯಾಕೆ ಕೊಡ್ತಾ ಇಲ್ಲ, ಅದನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ, ಯಾರ್ಯಾರು ಯಾವ್ಯಾವ ಖಾತೆ ಅಂತ ಆಲ್ಮೋಸ್ಟ್ ಆಲ್ ಫೈನಲ್ ಆದಂಗಿದೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ದುರ್ಗೇಶ್?
ಹೆಸರಾದ ಈಗಾಗಲೇ 13 ಜನರಿಗೂ ಕೂಡ ಒಂದಿಷ್ಟು ಖಾತೆಗಳನ್ನ ಹಂಚಿಕೆ ಮಾಡಬೇಕನ್ನೋದು ನಿರ್ಧಾರ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಪೋರ್ಟ್ಫೋಲಿಯೋನ ಹೀಗೆ ಇರಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆನ ಮಾಡಿ ಫೈನಲ್ ಮಾಡಿದ್ದಾರೆ. ಆದರೆ ಕಂದಾಯ ಉಪಮುಖ್ಯಮಂತ್ರಿಯ ಜೊತೆಗೆ ಕಂದಾಯವನ್ನು ಕೊಡೋದಕ್ಕೆ ಪರಮೇಶ್ವರ್ ಅವರಿಗೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಗೃಹ ಖಾತೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡೋದಕ್ಕೂ ಕೂಡ ನಿರ್ಧಾರ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಆಹಾರ ಒಂದಿಷ್ಟು ಬದಲಾವಣೆ ಮಾಡಬೇಕು ಮತ್ತೆ ಅರಣ್ಯ ಇಲಾಖೆಯ ಖಾತೆಯನ್ನೇ ಅವರು ಕೂಡ ನನಗೆ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇತ್ತ ಯುಟಿ ಖಾದರ್, ಮುನಿಯಪ್ಪ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಕೂಡ ಖಾತೆಗಳ ಬದಲಾವಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ನನಗೆ ಇದೇ ಖಾತೆ PWD ಖಾತೆ ಲೋಕೋಪಯೋಗನ್ನೇ ಮುಂದುವರಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪಟ್ಟಣ ಹಿಡಿದಿದ್ದಾರೆ. ಹೀಗಾಗಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಕಗ್ಗಂಟಾಗ್ತಾ ಇದೆ. ಮುಂಬರುವಂಥ ಹೊಸ ಮುಖಗಳಿಗೆ ಅವಕಾಶವೇನಾದರೂ ಮಾಡಿಕೊಟ್ರೆ ಅವರಿಗೆ ಖಾತೆಗಳ ಹಂಚಿಕೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಮತ್ತು ಒಂದಿಷ್ಟು ಜವಾಬ್ದಾರಿಯುತ ಇರುವಂಥ ಸೀನಿಯರ್ ಲೀಡರ್ಗಳಿಗೆ, ಸೀನಿಯರ್ ಸಚಿವರಿಗೆ ಪ್ರಬಲ ಖಾತೆಗಳನ್ನು ಕೊಡೋದ್ರಿಂದ ಒಂದಿಷ್ಟು ಅನುಭವದ ಜೊತೆಗೆ ಅಭಿವೃದ್ಧಿ ಕೆಲಸ ಕೂಡ ಆಗತ್ತೆ ಮತ್ತು ಬಜೆಟ್ನಲ್ಲಿ ಯಾವ ರೀತಿ ನೀವು ಹೇಳಿದಂತೆ ಅನುದಾನದ ಅಲೋಕೇಟ್ ಆಗುತ್ತೆ, ಆ ಒಂದು ಅನುದಾನದ ಆಧಾರದಲ್ಲಿ ಖಾತೆಗಳನ್ನು ಈಗ ಕೇಳೋದಕ್ಕೆ ಮುಂದಾಗ್ತಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಪಟ್ಟಿಯಂತೆ ಈಗ ಸಾಕಷ್ಟು ಊಹಾಪೋಹಗಳನ್ನು ಹರಡ್ತಾ ಇದೆ. ಇಂಥದ್ದೇ ಖಾತೆ ಇಂಥವ್ರಿಗೆ ಹೋಗುತ್ತೆ ಅನ್ನುವಂಥದ್ದು ಬಹುತೇಕ ಇದೇ ಖಾತೆಗಳು ಫೈನಲ್ ಆಗುವಂಥ ಕೂಡ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಖಾತೆಗಳನ್ನು ಬದಲಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸಚಿವರು ಪಟ್ಟಿ ಹಿಡಿದು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹಠಕ್ಕೆ ಬಿದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಚರ್ಚೆಯ ಬಳಿಕ ಯಾರಿಗೆ ಯಾವ ಖಾತೆಗಳು ಹೋಗ್ತವೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಧಾ, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಎಸ್, ಡೆಫಿನೆಟ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಕ್ಲಿಯರ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಬೆಂಗಳೂರು ನಗರಾಭಿವೃದ್ಧಿಗೆ ಮಾತ್ರ ರಾಮಲಿಂಗಾರೆಡ್ಡಿ ಅವರು ಪಟ್ಟಿ ಹಿಡಿದು ಕುತ್ಕೊಂಡಿರೋದ್ರಿಂದ ಸಾಲು ವೈಟಿಂಗ್ಗಳು ಮಾಡಿರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ತೆಗ್ತಾ ಇಲ್ಲ, ಬಗ್ತಾ ಇಲ್ಲ. ಹೀಗಾಗಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಿಗಲಿಲ್ಲ ಅಂದರೆ ನಂಗೆ ಸಚಿವ ಸ್ಥಾನನೇ ಬೇಡ, ನಾನು ಬೇಕಾದರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಲೂ ಕೂಡ ಅವರು ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ವಯಾ ಮೀಡಿಯಾ ಯಾವ ರೀತಿಯಾದಂಥ ಡಿಸಿಷನ್ಗೆ ಇವರು ಅರೈವ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗೆ ನೋಡಿದ್ರೆ ಜಲಸಂಪನ್ಮೂಲ ಈ ಬೆಂಗಳೂರನ್ನು ಪ್ರತಿನಿಧಿಸುವಂಥ ಶಾಸಕರಿಗೆ ಕೊಟ್ಟಿದ್ದು ಕಡಿಮೆ. ಸೊ ಹೀಗಾಗಿ ಬೆಂಗಳೂರಿನ ಏನು ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಎಷ್ಟರ ಮಟ್ಟಿಗೆ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ. ಇನ್ನು